ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಭಿನ್ನರಾಶಿಗಳು ಅಂದರೆ ಫ್ರ್ಯಾಕ್ಷನ್ಸ್ ಅಂದರೆ ಏನು, ಹಾಗೆ ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸು, ಆಮೇಲೆ ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ಸು, ಎಲ್ಲಿವರೆಗೂ ಫ್ರ್ಯಾಕ್ಷನ್ಸನ್ನು ನಾವು ಯೂಸ್ ಮಾಡ್ಬೋದು, ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಫ್ರ್ಯಾಕ್ಷನ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ಹಾಗೆ ಅವುಗಳನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾವು ತುಂಬ ಚೆನ್ನಾಗಿ ಕಲಿಬೋದು. ಬೇಸಿಕ್ಕಿಂದ ನಾವೇನು ಮಾಡ್ಬೋದು, ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಬೇಸಿಕ್ಕಿಂದನೇ ಡೀಟೇಲಾಗಿ ಒಂದು ಫ್ರ್ಯಾಕ್ಷನ್ಸ್ ಬಗ್ಗೆ ಫುಲ್ ನಾಲೆಡ್ಜ್ ಸಿಗುತ್ತೆ ಈ ವಿಡಿಯೋದಲ್ಲಿ. ಈಗ ಫಸ್ಟು ಫ್ರ್ಯಾಕ್ಷನ್ಸ್ ಅಂದರೆ ಏನು ಅಂತ ನೋಡೋಣ. ಫ್ರ್ಯಾಕ್ಷನ್ಸ್ ಅಂದರೆ ಕನ್ನಡದಲ್ಲಿ ಭಿನ್ನರಾಶಿಗಳು. ಕನ್ನಡದಲ್ಲಿ ನಾವು ಸ್ಟೇಟ್ಮೆಂಟ್ ಹೇಳ್ಬೋದು ಅಂತಂದರೆ ಏನು, ಯಾವುದೇ ಒಂದು ಪೂರ್ಣ ವಸ್ತುವನ್ನು ಸಮನಾದ ಭಾಗಗಳು, ಇಲ್ಲಿ ಇಂಪಾರ್ಟೆಂಟೇ ಏನು ಅಂತಂದರೆ ಸಮನಾದ ಭಾಗಗಳನ್ನಾಗಿ ಮಾಡಿಕೊಂಡು ಆ ಸಮನಾದ ಭಾಗಗಳಲ್ಲಿ ಆಯ್ದುಕೊಳ್ಳುವಂಥ ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ. ಒಂದು ಭಾಗನಾದರೂ ಮಾಡ್ಕೊಳ್ಳಿ, 2 ಭಾಗನಾದರೂ ಆಯ್ಕೆ ಮಾಡ್ಕೊಳ್ಳಿ, 3 ಭಾಗ, ನೀವೆಷ್ಟು ಭಾಗಗಳನ್ನು ಆಯ್ಕೆ ಮಾಡ್ಕೊಳ್ತೀರೋ ಅವುಗಳಿಗೆ ನಾವೇನಂತ ಕರಿತೀವಿ, ಭಿನ್ನ ರಾಶಿ ಅಂತ ಹೇಳಿ ಕರಿತೀವಿ. ಹಾಗೆ ಇಂಗ್ಲೀಷಲ್ಲಿ ಎಲ್ಲರೂ ಕಾಮನ್ ಆಗಿ ಸ್ಟೇಟ್ಮೆಂಟ್ ಏನು ಹೇಳ್ಕೊಟ್ಬಿಡ್ತಾರೆ, ಅ ಫ್ರ್ಯಾಕ್ಷನ್ ರೀಪ್ರೆಸೆಂಟ್ಸ್ ಎ ಪಾರ್ಟ್ ಆಫ್ ಎ ಹೋಲ್. ಇಷ್ಟು ಹೇಳಿದ್ರೆ ಅದು ಸರಿ ಹೋಗಲ್ಲ. ಮುಂದೆ ಈ ಒಂದು ಕಂಡೀಷನನ್ನು ಅಲ್ಲಿ ಹಾಕಲೇಬೇಕು. ಏನಂದರೆ ವೆನ್ ದ ಹೋಲ್ ಈಸ್ ಡಿವೈಡೆಡ್ ಇಂಟು ಈಕ್ವಲ್ ಪಾರ್ಟ್ಸ್. ಅಂದರೆ ಏನು, ಆ ಒಂದು ಹೋಲ್ ವಸ್ತುವನ್ನು ನಾವೇನು ಮಾಡಬೇಕು, ಈಕ್ವಲ್ ಆಗಿ ಪಾರ್ಟ್ಸ್ ಮಾಡಬೇಕು. ಈಕ್ವಲ್ ಆಗಿ ಪಾರ್ಟ್ಸ್ಗಳು ಇಲ್ಲ ಅಂತಂದರೆ ಅದನ್ನು ಭಿನ್ನರಾಶಿ ಅಂತ ಹೇಳಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ವಸ್ತು ಇದೆ, ಚಪಾತಿ ಏನೋ ಅಂದ್ಕೊಳ್ಳಿ, ಈ ರೀತಿ ಕಟ್ ಮಾಡ್ತೀನಿ, ಇದನ್ನು ನಾವು ಫ್ರ್ಯಾಕ್ಷನ್ ಅಂತೀವಿ ಅಂತಂದರೆ ಇದನ್ನು ಫ್ರ್ಯಾಕ್ಷನ್ ಅಂತ ಹೇಳಕ್ಕೆ ಬರಲ್ಲ. ಯಾಕೆ, ಇಲ್ಲಿ ಪಾರ್ಟ್ಸ್ಗಳು ಏನಾಗಿಲ್ಲ, ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ. ಹಾಗಾಗಿ ಇದನ್ನು ನಾವು ಭಿನ್ನರಾಶಿ ಅಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಕಂಡೀಷನ್ ಏನಿರಬೇಕು, ಅ ಫ್ರ್ಯಾಕ್ಷನ್ ರೀಪ್ರೆಸೆಂಟ್ಸ್ ಎ ಪಾರ್ಟ್ ಆಫ್ ಎ ಹೋಲ್ ವೆನ್ ದ ಹೋಲ್ ಈಸ್ ಡಿವೈಡೆಡ್ ಇಂಟು ಈಕ್ವಲ್ ಪಾರ್ಟ್ಸ್. ಈ ಕಂಡೀಷನನ್ನು ಅಲ್ಲಿ ಮುಂದೆ ಹಾಕಲೇಬೇಕು. ಎಕ್ಸಾಂಪಲ್ ನೋಡಿ, ಇಫ್ ಅ ಚಪಾತಿ ಈಸ್ ಕಟ್ ಇಂಟು 4 ಈಕ್ವಲ್ ಪಾರ್ಟ್ಸ್ ಆ್ಯಂಡ್ ಯು ಈಟ್ 3 ಪಾರ್ಟ್ಸ್. ಇದನ್ನು ಹೇಗೆ ರೀಪ್ರೆಸೆಂಟ್ ಮಾಡ್ತೀವಿ ನಾವು ಫ್ರ್ಯಾಕ್ಷನ್ಸಲ್ಲಿ ಅಂದರೆ 3/4, 3 ಪಾರ್ಟ್ಸ್ ಔಟ್ ಆಫ್ 4 ಈಕ್ವಲ್ ಪಾರ್ಟ್ಸ್ ಅಂತ ಹೇಳಿ. ಇದರಲ್ಲಿ ನಮಗೆ ಈ ಕಾಮನಾಗಿ ಎಲ್ಲ ಗೊತ್ತೇ ಇದೆ. ಮೇಲಿನ ಪಾರ್ಟಿಗೆ ನ್ಯೂಮರೇಟರ್ ಅಂದರೆ ಅಂಶ, ಕೆಳಗಿನ ಪಾರ್ಟಿಗೆ ಡಿನಾಮಿನೇಟರ್ ಛೇದ ಅಂತ ಹೇಳಿ ಕರಿತೀವಿ. ಈಗ ಇದನ್ನು ಹೇಗೆ ನಾವು ರೀಪ್ರೆಸೆಂಟ್ ಮಾಡೋದು ಅಂತಂದರೆ, ಇವಾಗ ನೋಡಿ, ಏನೋ ಒಂದು ವಸ್ತು ಬಿಸ್ಕೆಟ್ ಏನೋ ಇದೆ, ಅದನ್ನು 4 ಈಕ್ವಲ್ ಪಾರ್ಟಾಗಿ ಕಟ್ ಮಾಡಿ ಈ ಒಂದು ಪಾರ್ಟನ್ನು ನಾವು ತಗೊಂಡ್ರೆ ಅದನ್ನು ನಾವೇನಂತ ಹೇಳ್ತೀವಿ, 1/4. ಇದನ್ನು ಕನ್ನಡದಲ್ಲಿ ಹೇಳೋದಾದರೆ 1/4 ಅಂತ ಹೇಳ್ತೀವಿ. ಹಾಗೆ ಇದು ಒಂದು ಪಿಜ್ಜಾ ಇದೆ ಅಥವಾ ಏನೋ ಒಂದು ಚಪಾತಿ ಇದೆ ಅಂತಲೇ ಇಟ್ಕೊಳ್ಳಿ, ಅದರಲ್ಲಿ 8 ಈಕ್ವಲ್ ಪಾರ್ಟ್ಸ್ ಮಾಡಿ ಈ 4 ಪಾರ್ಟ್ಗಳನ್ನು ನಾವು ತಗೊಂಡಿದ್ದೀವಿ ಅಂತಂದರೆ 4/8 ಅಂತ ಹೇಳ್ತೀವಿ. ಹಾಗೆ ಇದರಲ್ಲೂ ಈಕ್ವಲ್ 4 ಪಾರ್ಟ್ಸ್ ಮಾಡಿದ್ದೀವಿ, 1 ಪಾರ್ಟು ಶೇಡ್ ಮಾಡಿದ್ದೀವಿ ಇಲ್ಲಿ, ಇದನ್ನು 1/4 ಅಂತ ಹೇಳ್ತೀವಿ. ಇವೆಲ್ಲ ಇಲ್ಲಿ ನೋಡ್ತಾ ಹೋದರೆ ನ್ಯೂಮರೇಟರ್ ಸ್ಮಾಲರ್ ನಂಬರ್ ಇದೆ, ಡಿನಾಮಿನೇಟರ್ ಬಿಗ್ಗರ್ ನಂಬರ್ ಇದೆ. ಇವಕ್ಕೇನೋ ಹೀಗೆ ತೆಗಿತೀರ. ಈಗ ಫಾರ್ ಎಕ್ಸಾಂಪಲ್ 5/2 ಈ ರೀತಿ ಒಂದು ಫ್ರ್ಯಾಕ್ಷನ್ ಇದೆ. ಇದಕ್ಕೆ ನೀವು ಫಿಗರ್ ಹಾಕಿ ತೋರಿಸಿ, ಪಿಕ್ಚರಲ್ಲಿ ತೋರಿಸಿ ಅಂತ ಹೇಳಿದ್ರೆ ಏನು ಮಾಡಬೇಕಾಗುತ್ತೆ ನೋಡ್ರಿ. ಇವಾಗ ಯಾವಾಗಲೂ ಈ ನ್ಯೂಮರೇಟರ್ ಸ್ಮಾಲರ್ ನಂಬರ್ ಇದ್ದು ಡಿನಾಮಿನೇಟರ್ ಬಿಗ್ಗರ್ ನಂಬರ್ ಇದ್ದರೆ ಈ ಎಲ್ಲವುಗಳು ಏನಂತಂದರೆ 1ಕ್ಕಿಂತ ಚಿಕ್ಕವುಗಳು ಅಂತ. ಇವೆಲ್ಲ ಸ್ಮಾಲರ್ ದ್ಯಾನ್ 1 ಇವೆಲ್ಲ. ಈ ನ್ಯೂಮರೇಟರೇ ಬಿಗ್ಗರ್ ನಂಬರ್ ಇತ್ತು ಅಂದಾಗ ಅದು 1ಕ್ಕಿಂತ ದೊಡ್ಡದು ಅಂತ ಹೇಳಿ ಅರ್ಥ. ಅಂದರೆ ಇದರಲ್ಲಿ ಏನಿದು ವಸ್ತುಗಳು ಹೋಲ್ ವಸ್ತು ಎಷ್ಟಿದೆ, 1ಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ. ಈಗ ಇಲ್ಲಿ ಎಷ್ಟು ಪಾರ್ಟ್ ಮಾಡಬೇಕು ಒಂದು ವಸ್ತುವಿನಲ್ಲಿ, 2 ಮಾತ್ರ. ಇಲ್ಲಿ 2 ಆಯಿತು, ಇಲ್ಲೂ ಕೂಡ 2 ಆಯಿತು, 2 ಆಯಿತು. ಇಲ್ಲಿ ಈ ಫುಲ್ ಪಾರ್ಟು ತೊಗೊಂಡಿದ್ದೀವಿ, ಇಲ್ಲೂ ತೊಗೊಂಡಿದ್ದೀವಿ, ಹಾಗೆ ಇಲ್ಲಿ ಇಷ್ಟು ತೊಗೊಂಡ್ವಿ. ಈಕ್ವಲ್ ಪಾರ್ಟ್ಸ್ ಎಷ್ಟಿದೆ, 1 2 3 4 5 6 ಆಯಿತು. ಅಂದರೆ ಇದನ್ನು 2 ಅಂತ ಹೇಳಿ ಅರ್ಥ. ಅಂದರೆ 2.5 ಪಾರ್ಟ್ ಅಂತ ಆಗುತ್ತೆ ಇದು. ಈಗ ನೋಡಿಬೇಕಾದ್ರೆ ಇದನ್ನೇ ನಾವು ಅಂದರೆ 2 ಹೋಲ್ ಚಪಾತಿ ಸಿಕ್ಕಿದೆ, ಮತ್ತು ನೆಕ್ಸ್ಟ್ ಇದರಲ್ಲಿ ಅರ್ಧ ಸಿಕ್ಕಿದೆ ಅಂತಂದರೆ ಕರೆಕ್ಟಾಗಿ ಅರ್ಧ ಈಕ್ವಲ್ ಪಾರ್ಟ್ಸ್ ಮಾಡಿರೋದಲ್ಲಿ 5 ಭಾಗಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಅರ್ಥ. ಇದರ ಅರ್ಥ. ಈ ರೀತಿ ಇದನ್ನು ಫಿಗರಲ್ಲಿ ನಾವು ತೋರಿಸ್ಬೇಕಾಗತ್ತೆ. ಇದು ಫುಲ್ ಫಿಗರ್ ಏನನ್ನು ತೋರಿಸುತ್ತೆ,
5/2 ಅನ್ನು ತೋರಿಸುತ್ತೆ. ಈಗ ನೆಕ್ಸ್ಟ್ ನೋಡೋಣ ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸ್ ಅಂದರೆ ಭಿನ್ನರಾಶಿಯ ವಿಧಗಳು. ಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂದರೆ ಏನು ಡೆಫಿನೇಷನ್ ಬೇಡ, ಏನು ಬೇಡ. ನ್ಯೂಮರೇಟರ್ ಸ್ಮಾಲರ್ ನಂಬರ್ ಇರುತ್ತೆ, ಡಿನಾಮಿನೇಟರ್ ಬಿಗ್ಗರ್ ನಂಬರ್ ಇರುತ್ತೆ. ಎಕ್ಸಾಂಪಲ್ 1/4, 3/4, 2/5. ಕನ್ನಡದಲ್ಲಿ ಓದೋದಾದರೆ 4ನೇಯ 1, 4ನೇಯ 3, 5ನೇಯ 2. ನೋಡ್ರಿ, ಎಲ್ಲೇ ನೀವು ನೋಡಿದ್ರೂ ಡಿನಾಮಿನೇಟರ್ ಸ್ಮಾಲರ್ ನಂಬರ್ ಇದೆಯಾ, ನ್ಯೂಮರೇಟರ್ ಸ್ಮಾಲರ್ ನಂಬರ್ ಇದೆಯಾ, ಡಿನಾಮಿನೇಟರ್ ಬಿಗ್ಗರ್ ನಂಬರ್ ಇದೆಯಾ, ಆವಾಗ ಅದು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೇಳಿ. ಯಾವಾಗಲೂ ಇನ್ನೊಂದು ತಿಳ್ಕೊಬೇಕು, ಇಂಪಾರ್ಟೆಂಟ್ ಏನಂತಂದರೆ ಪ್ರಾಪರ್ ಫ್ರ್ಯಾಕ್ಷನ್ಗಳು ಯಾವಾಗಲೂ 1ಕ್ಕಿಂತ ಕಡಿಮೆ ಇವುಗಳ ಬೆಲೆ, 1ಕ್ಕಿಂತ ದೊಡ್ಡವಲ್ಲ ಇವು, 1ಕ್ಕಿಂತ ಕಡಿಮೆ ಇವುಗಳ ಬೆಲೆ ಆಗಿರುತ್ತೆ. ಹಾಗೆ ನೋಡಿ, ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತಂದರೆ ನ್ಯೂಮರೇಟರ್ ಬಿಗ್ಗರ್ ನಂಬರ್ ಇರಬೇಕು, ಡಿನಾಮಿನೇಟರ್ ಸ್ಮಾಲರ್ ನಂಬರ್ ಇರಬೇಕು. ಇವಕ್ಕೆಲ್ಲ ನಾವೇನಂತ ಕರಿತೀವಿ, ಇಂಪ್ರಾಪರ್ ಫ್ರ್ಯಾಕ್ಷನ್ಸ್ ಅಂತ ಹೇಳಿ ಕರಿತೀವಿ. ಇಂಪ್ರಾಪರ್ ಫ್ರ್ಯಾಕ್ಷನ್ಗಳದ್ದು ಬೆಲೆ ಏನಾಗುತ್ತೆ, ವ್ಯಾಲ್ಯೂವು 1ಕ್ಕಿಂತ ದೊಡ್ಡದಾಗಿರುತ್ತೆ. ಹಾಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂದರೆ ಅದು ಬೇರೆ ಏನಲ್ಲ, ಇಂಪ್ರಾಪರ್ ಫ್ರ್ಯಾಕ್ಷನನ್ನು ನಾವೇನು ಮಾಡಿರ್ತೀವಿ, ಮಿಕ್ಸ್ಡ್ ಆಗಿ ಕನ್ವರ್ಟ್ ಮಾಡಿರ್ತೀವಿ. ಈ ಮಿಕ್ಸ್ಡನ್ನು ಇಂಪ್ರಾಪರ್ ಆಗಿ ಮಾಡ್ಬೋದು. ಏನು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತಂದರೆ ಇಲ್ಲಿ ಒಂದು ಹೋಲ್ ನಂಬರ್ ಇರುತ್ತೆ, ಜೊತೆಗೆ ಪ್ರಾಪರ್ ಫ್ರ್ಯಾಕ್ಷನ್ ಇರುತ್ತೆ. ನೋಡಿ, ಇದಕ್ಕೆ ಮಕ್ಕಳು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತವೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಕಂಡುಹಿಡೀರಿ ಅಂದಾಗ ಕೆಲವು ಏನು ಮಾಡಿಬಿಟ್ಟಿರ್ತಾರೆ, ಹೋಲ್ ನಂಬರ್ ಏನೋ ಕೊಟ್ಟಿರ್ತಾರೆ, ಜೊತೆಗೆ ಇಲ್ಲಿ ಪ್ರಾಪರ್ ಫ್ರ್ಯಾಕ್ಷನ್ ಕೊಟ್ಟಿರಲ್ಲ, ಇಂಪ್ರಾಪರ್ ಫ್ರ್ಯಾಕ್ಷನ್ ಕೊಟ್ಟಿರ್ತಾರೆ. ಅದನ್ನು ನೋಡೋದೇ ಇಲ್ಲ ಮಕ್ಕಳು, ಜಸ್ಟ್ ಇದನ್ನು ನೋಡಿದ ತಕ್ಷಣ ಹಾಕ್ಬಿಡ್ತಾರೆ. ಹಾಗಾಗಿ ಫಸ್ಟ್ ನಾವು ನೋಡಬೇಕಾಗಿರೋದೇನು, ಹೋಲ್ ನಂಬರ್ ಇದೆಯಾ, ಜೊತೆಗೆ ಪ್ರಾಪರ್ ಫ್ರ್ಯಾಕ್ಷನ್ ಇದೆಯಾ ಅಂತ ಹೇಳಿ ನೋಡ್ಕೋಬೇಕು. ಹಾಗೇನಾದ್ರು ಹೋಲ್ ನಂಬರ್ ಕೊಟ್ಟು ಇಂಪ್ರಾಪರ್ ಕೊಟ್ಟರು ಅಂದರೆ ಅದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿರೋದಿಲ್ಲ. ಇವೆರಡು ಇಂಪ್ರಾಪರ್ ಫ್ರ್ಯಾಕ್ಷನ್ ಮತ್ತು ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್, ಎರಡೂಗಳ ಬೆಲೆ ಏನು ಅಂತಂದರೆ 1ಕ್ಕಿಂತ ದೊಡ್ಡವಾಗಿರ್ತವೆ ಇವು ಯಾವಾಗಲೂ. ಇದು ಮೇನ್, ಇದನ್ನು ತಿಳ್ಕೊಬೇಕು. ಯಾಕಂತಂದರೆ ಎಲ್ಲಿ ನಾವು ಏರಿಕೆ ಕ್ರಮ, ಇಳಿಕೆ, ಅಸೆಂಡಿಂಗ್ ಆರ್ಡರು, ಡಿಸೆಂಡಿಂಗ್ ಆರ್ಡರು, ಆಮೇಲೆ ಕಂಪ್ಯಾರಿಸನ್ ಮಾಡೋವಾಗ ಗೊತ್ತಿರಬೇಕು ನಿಮಗೆ. ನ್ಯೂಮರೇಟರ್ ಇದು ಏನಂತಂದರೆ ಪ್ರಾಪರ್ ಫ್ರ್ಯಾಕ್ಷನ್ ಕೊಟ್ಟು ಒಂದು ಸೈಡ್ 1 ಕೊಟ್ಟರು ಅಂತಂದರೆ ಏನು ಮಾಡಬೇಕಾಗುತ್ತೆ, ಆವಾಗ 1ಗೆ ನಾವು ದೊಡ್ಡದು ಅಂತ ಹಾಕಬೇಕಾಗತ್ತೆ. ಹೇಗೆ ನೋಡಿ ಕೊಟ್ಟಿರ್ತಾರೆ, ಒಂದೊಂದು ಸಾರಿ ಏನು ಮಾಡ್ತಾರೆ, 8/5 ಈ ಕಡೆಗೆ 1 ಅಂತ ಕೊಡ್ತಾರೆ. ಆವಾಗ ಏನು ಮಾಡಿಬಿಡ್ತಾರೆ ಮಕ್ಕಳು, 8 5 ಭಾಗ, ಇದು ಒಂದು ಫುಲ್ಲು, ಇದೇ ಜಾಸ್ತಿ ಅಂತ ಅಂದ್ಕೊಂಡು ಹೀಗೆ ಹಾಕ್ಬಿಡ್ತವೆ. ಹೀಗೆ ಹಾಕಿದ್ರೆ ಇದು ತಪ್ಪಾಗುತ್ತೆ. ಇದಕ್ಕೆ ಯಾವಾಗಲೂ ಏನು ಮಾಡ್ಬೇಕು ನಾವು, 1 ಅಂತ ಕೊಟ್ಟರೆ ಇಲ್ಲಿ 1 ಬಿಗ್ಗರ್ ನಂಬರ್ ಆಗಿರುತ್ತೆ. ಕನ್ವರ್ಷನ್ ಆಫ್ ಫ್ರ್ಯಾಕ್ಷನ್ಸ್. ಫಸ್ಟಿಗೆ ನೋಡೋಣ, ಇಂಪ್ರಾಪರ್ ಫ್ರ್ಯಾಕ್ಷನ್ನಿಂದ ಮಿಕ್ಸ್ಡ್ ಫ್ರ್ಯಾಕ್ಷನ್ನಿಗೆ ಹೇಗೆ ಕನ್ವರ್ಟ್ ಮಾಡೋದು. ಇಂಪ್ರಾಪರ್ ಟು ಮಿಕ್ಸ್ಡ್. ಈಗ ಫಾರ್ ಎಕ್ಸಾಂಪಲ್ 5/2ನೇ ತಗೊಳ್ಳೋಣ. ಈಗ ನಾವೆಲ್ಲ ಕಲ್ತಿರೋದು ಏನು, ಮೇಲೆ ನ್ಯೂಮರೇಟರ್ಗೆ ಡಿನಾಮಿನೇಟರಿಂದ ಡಿವೈಡ್ ಮಾಡಿ 2 2s 4, 5ಅಲ್ಲಿ 4 ಕಳೆದ್ರೆ 1 ಬಂತು. ಇದು ಏನಾಗುತ್ತೆ, ಹೋಲ್ ನಂಬರ್ ಆಗುತ್ತೆ. ಕೋಶೆಂಟ್ ಏನಾಗುತ್ತೆ, ನ್ಯೂಮರೇಟರ್ ಆಗುತ್ತೆ. ಇದು ಇಲ್ಲಿ ಬರುತ್ತೆ 2 ಹೋಲ್ 1/2 ಅಂತ ಹೇಳಿ ಆಯಿತು. ಇದನ್ನೇ ನಾವು ಕಲ್ತಿರೋದು. ಇದು ತುಂಬ ಮಕ್ಕಳಿಗೆ, ಕೆಲವ್ರಿಗೆ ಏನಂತಂದರೆ ಮರ್ತು ಹೋಗ್ಬಿಡ್ತವೆ, ಇಲ್ಲ ಮಾಡೋದೇ ಕಷ್ಟ ಆಗಿರುತ್ತೆ. ಇದನ್ನು ಒಂದು ಈಸಿ ವೇನಲ್ಲಿ ನಾವು ಮಾಡ್ಬೋದು. ಹೇಗೆ, 5/2 ಇದೆ, ಇದನ್ನು ನಂಬರ್ ಲೈನ್ ಹಾಕ್ಕೊಳ್ಬೇಕು. ಇದಕ್ಕೆ ಎಷ್ಟು 5 ಪಾರ್ಟ್ಸ್ ಮಾಡಬೇಕು. 1 2 3 4 5. ಇದಕ್ಕೆ 0 ಕೊಟ್ಕೊಳ್ಳೋಣ, ಅಂದರೆ 0/2 ಇದು ಕೆಳಗಡೆದು. ಆಮೇಲೆ ಇದನ್ನು 1/2 ಆಗುತ್ತೆ, 2/2, 3/2, 4/2, 5/2 ಆಯಿತು. ಈಗ ನೋಡಿ, 0/2, 1/2, 2/2 ಅಂತಂದರೆ 1. ಯಾಕೆ ಹೇಳ್ರಿ, 2/2 ಅಂದರೆ 2 1s 2 1s = 1 ಅಂತ ಅರ್ಥ. ಹಾಗೆ 4/2 ಇದು ಹೀಗೆ ಇರಲಿ, 4/2 2 1s 2 2s, ಈಗಂದರೆ 2. ಆವಾಗ ಇಲ್ಲಿ ಹೋಲ್ ಎಷ್ಟುಗಳು ಬಂದವು, 1 ಮತ್ತು 2 ಬಂತು. ಆಮೇಲೆ ಉಳಿದಿದ್ದೆಷ್ಟು, ಇನ್ನು ಮುಂದೆ 5 ಅನ್ನೋದು 1 ಉಳಿದಿದೆ /2. ನೋಡಿ, ಇದನ್ನು ಈಸಿಯಾಗಿ ಮಕ್ಕಳಿಗೆ ಹೇಳ್ಕೊಟ್ರೆ ಇದು ಯಾವತ್ತೂ ಮರೆಯಲ್ಲ. ಯಾಕಂದರೆ ನಾನು ಹೇಳ್ಕೊಟ್ಟಿರೋ ಈಗ ಮಕ್ಕಳು ಇದಕ್ಕಿಂತ ಇದೇ ಈಸಿ ಅಂತ ಹೀಗೆ ಮಾಡ್ತಾಯಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 7/3. ಇವಾಗ ನೋಡಿ, 7/3ಗೂ ಒಂದು ಹಾಕೊಳ್ಳೋಣ.
ಇದಕ್ಕೆ 0 ಕೊಟ್ಕೋತೀವಿ. 0/3 7 ಪಾರ್ಟ್ಸ್ ಮಾಡ್ಕೋಬೇಕು. 1 2 3 4 5 6 7. 1/3 2/3 3/3 4/3 5/3 6/3 7/3 ಹಾಕೊಂಡ್ವಿ. ಇವಾಗ ಇಲ್ಲಿ 1 ಎಲ್ಲಿ ಬರುತ್ತೆ? 3/3 ಇಲ್ಲಿಗೆ 1 ಬರುತ್ತೆ. ಆಮೇಲೆ 2 ಎಲ್ಲಿ ಬರುತ್ತೆ? 3 1s 3 2s ಇಲ್ಲಿ 2 ಬರುತ್ತೆ. ಆಯಿತಾ? ಇವಾಗ ಎಷ್ಟು ಹೋಲ್ ಪಾರ್ಟ್ಸ್ ಬಂತು? ಇಲ್ಲಿ 2 ಹೋಲ್ ಪಾರ್ಟ್ಸ್ ಬಂತು. ಉಳಿದಿದ್ದೆಷ್ಟು? 1. ಡಿನಾಮಿನೇಟರ್ ಯಾವಾಗಲೂ ಅದೇ ಇರುತ್ತೆ. ಇವಾಗ ಮಾಡಿ ನೋಡಿ ಬೇಕಾದರೆ ಇದನ್ನು ಡಿವೈಡ್ ಮಾಡಿ. 7ಗೆ 3ಇಂದ 3 2s 6 1 ಉಳಿತು. ಇದು ಹೋಲ್ ಆಗುತ್ತೆ. ನ್ಯೂಮರೇಟರ್ ಡಿನಾಮಿನೇಟರ್ ಸೇಮ್ ಬಂತು. ಇವಾಗೇನೋ ಚಿಕ್ಕ ನಂಬರ್ಸು ಈಗ ಮಾಡಿದ್ರಿ ಅಂತ ಕೇಳ್ಬೋದು ನೀವು. ದೊಡ್ಡ ದೊಡ್ಡ ನಂಬರ್ಸ್ ಬಂದರೆ ಹೇಗೆ ಮಾಡೋದು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ 15/6 ಅಂತ ಬಂತು. ಈಗ ಗೊತ್ತಾಗತ್ತೆ ನಮ್ಮ ಏನಂತಂದರೆ 6 6 1 ಅಂತ ಸಿಗುತ್ತೆ. 6/6 1 ಅಂತ ಸಿಗುತ್ತೆ. ಆಮೇಲೆ 12/6 2 6 1s 6 2s ಇಲ್ಲಿ 2 ಸಿಕ್ತು. ಹಾಗೆ 15ಅಲ್ಲಿ 12 ಹೋಗ್ಬಿಟ್ರೆ ಉಳಿದಿದ್ದೆಷ್ಟು? 3 ಉಳೀತು. ಆವಾಗ ಇದು ಏನಾಗುತ್ತೆ? 2 ಹೋಲ್ಸ್ ಆಗುತ್ತೆ. 3 ಉಳೀತು. ಡಿನಾಮಿನೇಟರ್ ಏನಿದೆ? 6 ಇದೆ. ಆವಾಗ ನಮಗೆ ಇದು ಏನಾಗುತ್ತೆ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಈ ರೀತಿ ಈಸಿಯಾಗಿ ಎಲ್ಲಕ್ಕೂ ನಂಬರ್ ಲೈನ್ ಹಾಕ್ಬಿಟ್ಟೆ ಕಂಡು ಹಿಡಿಬೇಕು ಅಂತ ಏನೂ ಇಲ್ಲ. ಈ ರೀತಿ ಮಾಡಿದಾಗಲೂ ಕೂಡ ನಮ್ಗೆ ಏನಾಗುತ್ತೆ? ಈಸಿಯಾಗಿ ಸಿಗುತ್ತೆ. ಆದರೆ 6/6 ಅಂದರೆ 1, 12/6 ಅಂದರೆ 2 ಅಂತ ಹೇಳಿ ಇದನ್ನು ಮಾಡೋಕ್ಕೆ ಗೊತ್ತಾದರೆ ಮಾತ್ರ ಇದನ್ನು ಈಸಿಯಾಗಿ ಬರಿಬೋದು. ಈಗ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. 6 2s 12 ಉಳಿದಿದ್ದೆಷ್ಟು? 3. ಇದು ಹೋಲ್ ಆಗುತ್ತೆ. ಇದು ನ್ಯೂಮರೇಟರ್ ಆಗುತ್ತೆ. ಡಿನಾಮಿನೇಟರ್ ಆಗುತ್ತೆ. ಸೇಮ್. ಹಾಗಾಗಿ ಇದನ್ನೇ ಕಲಿಸ್ಕೊಡೋಣ ಫಸ್ಟು. ಇದು ಅರ್ಥ ಆಗಿಲ್ಲ ಅಂದರೆ ಮಕ್ಕಳಿಗೆ ಇದರಿಂದ ನಾವು ತುಂಬ ಈಸಿಯಾಗಿ ಈ ಕನ್ವರ್ಷನ್ನ ಕಲಿಸ್ಬೋದು. ಇನ್ನೊಂದೆರಡು ಎಕ್ಸಾಂಪಲ್ ಇದ್ರ ಬಗ್ಗೆನೇ ನೋಡೋಣ. ಇವಾಗ ನೋಡಿ 6/6 1 ಅಂತ ಗೊತ್ತಾಯಿತು. ನೆಕ್ಸ್ಟ್ ನಂಬರ್ ಯಾವುದು? ನಮಗೆ 12/6ಗೆ 2 ಆಗ್ತಿತ್ತು. ಆದರೆ ಇಲ್ಲಿ 12 ಇಲ್ಲ. ಹಾಗಾಗಿ ನಮಗೆ ಹೋಲ್ ಸಿಗೋದೆಷ್ಟು? 1 ಮಾತ್ರ. ಉಳಿದಿದ್ದೆಷ್ಟು? 11ನಲ್ಲಿ 6 ತೆಗೆದುಬಿಟ್ರೆ 5 ಉಳಿತು. ಡಿನಾಮಿನೇಟರ್ 6. ಆವಾಗ ಇದೇನಾಗಿರುತ್ತೆ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗುತ್ತೆ. ಸರಿ ಇದೆಯಾ ಇಲ್ವಾ ಚೆಕ್ ಮಾಡಿಕೊಂಡೇ ಬಿಡೋಣ. 6 1s 6 11ನಲ್ಲಿ 6 ಹೋದರೆ 5. ಇದು 1 ಹೋಲ್ ಆಗುತ್ತೆ. 5 ನ್ಯೂಮರೇಟರ್ ಆಗುತ್ತೆ. 6 ಡಿನಾಮಿನೇಟರ್ ಆಗುತ್ತೆ. ಸೇಮ್ ಆನ್ಸರ್. ಹಾಗೆ ಇದನ್ನು ಒಂದು ಎಕ್ಸಾಂಪಲ್ ನೋಡೋಣ. 3/3ಗೆ 1, 6/3ಗೆ 2, 9/3ಗೆ 3 3 1s 3 3s ಆಮೇಲೆ 12/3ಗೆ 4. ಏನಿಲ್ಲ ಈಸಿ. 3 1s 3 3 2s 6 3 3s 9 3 4s 12. 15 ನೆಕ್ಸ್ಟ್ 15 ಇಲ್ಲವೇ ಇಲ್ಲ ನಮ್ಮದು. ಹಾಗಾಗಿ ಹೋಲ್ ಸಿಗೋದೆಷ್ಟು? 4. 14ನಲ್ಲಿ ಈ 12 ಹೋಗಿಬಿಟ್ರೆ ಉಳಿದಿದ್ದೆಷ್ಟು? 2. ಆಮೇಲೆ ಡಿನಾಮಿನೇಟರ್ 3. 4 ಹೋಲ್ 2/3 ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗುತ್ತೆ. ತುಂಬ ಈಸಿ ಇದು. ಯಾಕೋ ಇದೇನೇ ಈಸಿ ಅಂತ ಅನ್ನಿಸ್ತು. ಇದನ್ನು ಗೊತ್ತಾಗ್ಬಿಟ್ರೆ ಮಕ್ಕಳಿಗೆ ತುಂಬ ಈಸಿಯಾಗಿ ಈ ಕನ್ವರ್ಷನನ್ನು ತುಂಬ ಈಸಿಯಾಗಿ ಮಾಡ್ತಾರೆ. ಸರಿನಾ ತಪ್ಪ ಅಂತ ನೋಡ್ಕೊಳ್ಳೋಣ. 3 4s 12. ಎಷ್ಟು ಉಳೀತು? 2 ಉಳೀತು. 4 ಹೋಲ್ 2/3 ಆನ್ಸರ್ ಸರಿ ಇದೆ. ನೆಕ್ಸ್ಟ್ ನೋಡೋಣ. ಮಿಕ್ಸ್ಡ್ ಟು ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಅಂದರೆ ಏನು? ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಪರಿವರ್ತನೆ. ಫಾರ್ ಎಕ್ಸಾಂಪಲ್ 2 ಹೋಲ್ 1/2. ಇದನ್ನು ಇವಕ್ಕೆ ಯಾವುದೇ ಬೇರೆ ಟ್ರಿಕ್ ಇಲ್ಲ. ಇದಕ್ಕೇನಂತಂದರೆ ಇದನ್ನೇ ಹೇಳ್ಕೊಡ್ಬೇಕು. ಈ ನಂಬರಿಗೂ ಈ ನಂಬರ್ಗೂ ಮಲ್ಟಿಪ್ಲಿಕೇಶನ್ ಬಂದಿರೋ ಆನ್ಸರಿಗೆ ನ್ಯೂಮರೇಟರನ್ನು ಆ್ಯಡ್ ಮಾಡಬೇಕು. 2 × 2 + 1 ಡಿನಾಮಿನೇಟರ್ ಸೇಮ್ ಇಡಬೇಕು. 2 2s 4 4 + 1/2 4 + 1 5 5/2 ಆಗುತ್ತೆ. ಏನಿಲ್ಲ ಇಷ್ಟೆಲ್ಲ ಮಾಡೋದು ಬೇಡ. ಇಲ್ಲೇ ಈಸಿ. 2 2s 4 4 + 1 5 5/2. ಹಾಗೆ ಇನ್ನೊಂದು ನೋಡೋಣ. 2 ಹೋಲ್ 1/3. ಇಲ್ಲಿ ಮಲ್ಟಿಪ್ಲಿಕೇಶನ್, ಇಲ್ಲಿ ಆ್ಯಡ್. 3 2s 6 6 + 1 7 ಡಿನಾಮಿನೇಟರ್ ಸೇಮ್ 7/3. ಹಾಗೆ ಇನ್ನೊಂದು ನೋಡೋಣ. 1 5/6. ಇಲ್ಲೂ ಏನಿಲ್ಲ. ಇಷ್ಟು ಬೇಕಾದ್ರೆ ಅಲ್ಲೇ ಸ್ಮಾಲಾಗಿ ಈಗ ಹಾಕೋಬೋದು, ಹಾಕ್ಕೊಂಡು ಮಾಡ್ಬೋದು. 6 1s 6 6 + 5 11
ಡಿನಾಮಿನೇಟರ್ ಸೇಮ್ 11/6. ಇದು ತುಂಬ ಈಸಿ, ಇದರಲ್ಲಿ ಏನೂ ಕಷ್ಟ ಇಲ್ಲ. ಆದರೂ ಮಕ್ಕಳು ಇದನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಪ್ರಾಕ್ಟೀಸ್ ಮಾಡ್ದಂಗೆ ಇದನ್ನು ತುಂಬ ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡೋಣ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್. ಏನು ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸು ಅಂದರೆ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸನ್ನು ನೋಡಿ. ಇವಾಗ ನಾನು ಇಲ್ಲಿ ಒಂದಿಷ್ಟು ಪಿಕ್ಚರ್ಗಳನ್ನು ಹಾಕಿದ್ದೀನಿ, ಹಾಗೆ ಶೇಡ್ ಕೂಡ ಮಾಡಿದ್ದೀನಿ. ಇಲ್ಲಿ ಒಂದು ಹೋಲ್ ವಸ್ತುವಿನಲ್ಲಿ 2 ಈಕ್ವಲ್ ಪಾರ್ಟ್ಸ್ ಮಾಡಿದೆ. ಆವಾಗ ಈ ಶೇಡೆಡ್ ಪಾರ್ಟನ್ನು ನಾವು ಫ್ರ್ಯಾಕ್ಷನಲ್ಲಿ ಹೇಳೋದಾದರೆ 1/2 ಆಗುತ್ತೆ. ಅಂದರೆ 2 ಈಕ್ವಲ್ ಪಾರ್ಟ್ಸಲ್ಲಿ 1 ಪಾರ್ಟನ್ನು ಶೇಡ್ ಮಾಡಿದ್ದೀವಿ ಅಂತ. ಹಾಗೆ ಇಲ್ಲಿ 4 ಈಕ್ವಲ್ ಪಾರ್ಟ್ಸಲ್ಲಿ 2 ಪಾರ್ಟ್ಸ್ಗಳಿಗೆ ಶೇಡ್ ಮಾಡಿದ್ದೀವಿ ಅಂತ ಅರ್ಥ. ಹಾಗೆ ಇಲ್ಲಿ 8 ಈಕ್ವಲ್ ಪಾರ್ಟ್ಸ್ಗಳಲ್ಲಿ 4 ಪಾರ್ಟ್ಸ್ಗೆ ಶೇಡ್ ಮಾಡಿದ್ದೀವಿ ಅಂತ ಅರ್ಥ. ಇಲ್ಲಿ ನೋಡಿದಾಗ ನಮಗೆ ಪಿಕ್ಚರನ್ನು ನೋಡಿದಾಗ ಇಲ್ಲೂ ಅರ್ಧ ಸಿಗ್ತಾ ಇದೆ, ಇಲ್ಲಿ 2 ಪಾರ್ಟ್ ಸಿಗ್ತಾ ಇದೆ ಅಂದರೂ ಕೂಡ ಇದು ಏನು ಅರ್ಧನೇ ಸಿಗ್ತಾ ಇರೋದು. ಇಲ್ಲಿ 4 ಪಾರ್ಟ್ ಸಿಗ್ತಾ ಇದೆ ಅಂದರೂ ಕೂಡ ನಮಗೆ ಹೋಲ್ ಚಪಾತಿಯಲ್ಲಿ ಅರ್ಧನೇ ಸಿಗ್ತಾ ಇದೆ ಅಂತ ಹೇಳಿ ಅರ್ಥ. ಅದಕ್ಕೆ 1/2 = 2/4 = 4/8 ಇವೆಲ್ಲವೂ ಕೂಡ ಏನಂತ ಈಕ್ವಲ್ ಫ್ರ್ಯಾಕ್ಷನ್ಸ್ ಅಂತಲೇ ಹೇಳ್ತೀವಿ. ಇಷ್ಟು ಡೀಟೇಲ್ಸ್ ಸಾಕು ಇದಕ್ಕೆ ಅನಿಸುತ್ತೆ. ಈಗ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸನ್ನು ಬರೀರಿ ಅಂತ ಹೇಳ್ತಾರೆ. ಏನು ಫಾರ್ ಎಕ್ಸಾಂಪಲ್ 4/5ಗೆ 3 ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸನ್ನು ಬರೀರಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಸಮಾನ ಭಿನ್ನರಾಶಿಗಳು. ಬರೆ ಅಂತ ಹೇಳ್ತಾರೆ. ಇದನ್ನು ನೋಡಿ ತುಂಬ ಈಸಿಯಾಗಿ, ಎಷ್ಟು ಈಸಿಯಾಗಿ ಕಲಿಸ್ಬೋದು ಅಂತಂದರೆ ಇದನ್ನು 4/5 ಬರ್ಕೋತೀವಿ. 4/5 ಬರ್ಕೊಂಡು ಈಕ್ವಲ್ಸ್ ಹಾಕಿ, ಬೇಡ ಇದನ್ನು ಹೀಗೆ ಬರ್ಕೊಂಬಿಡಿ, 1 ಹೀಗೆ ಕೊಟ್ಕೊಂಡು ಮತ್ತೆ 4/5 ಹಾಕ್ಕೊಂಡು ಮತ್ತೊಂದು 3 ಹೇಳಿದ್ದಾರೆ, 3 ಮಾಡಿಕೊಂಡು ಇಲ್ಲಿ 2 ತೊಗೊಳ್ಳಿ, ಇಲ್ಲಿ 3 ತೊಗೊಳ್ಳಿ, ಇಲ್ಲಿ 4 ತೊಗೊಳ್ಳಿ, ಸೇಮ್ ಇಂದ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 4 2s 8, 5 2s 10, 4 3s 12, 5 3s 15, 4 4s 16, 5 4s 20. ಇವೆಲ್ಲವೂ ಈ 3 ಕೂಡ 4/5ಗೆ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಆಗಿರ್ತವೆ. ಈ ರೀತಿ ಹೇಳ್ಕೊಟ್ಬಿಟ್ರೆ ತುಂಬ ಈಸಿ. ಈ ಥರ ತೊಗೊಂಡೋಗ್ಬಿಟ್ರೆ ಮಕ್ಕಳಿಗೇನು ಇಲ್ಲಿ 2 ತೊಗೊಂಡೆ ಮರ್ತು ಹೋಗ್ಬಿಡುತ್ತೆ. ಫಸ್ಟಿಗೇ ಹಾಕೊಂಡ್ಬಿಟ್ರೆ 2ಇಂದ 3ಇಂದ 4ಇಂದ ಬೇಕಾದ್ರೆ 5ಇಂದ 6ಇಂದ 7ಇಂದ ಯಾವ ನಂಬರ್ ಆದರೂ ತೊಗೊಂಡು ಮಾಡ್ಕೊಳ್ಬೋದು. ಆದರೆ ನ್ಯೂಮರೇಟ್ರಲ್ಲಿ ಏನು ತೊಗೊತೀರೋ ಡಿನಾಮಿನೇಟ್ರಲ್ಲೂ ಅದೇ ತೊಗೊಂಡು ಮಾಡ್ತಾ ಹೋಗ್ಬಿಟ್ರೆ ಈಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸನ್ನು ತುಂಬ ಈಸಿಯಾಗಿ ಬರಿಬೋದು. 2 ಮಾರ್ಕಿಗೆ ಬರುತ್ತೆ. ಎಲ್ಲಿ 5th ಬರುತ್ತೆ, 6th ಬರುತ್ತೆ, 7th ಕೂಡ ಇದು ಬಂದೇ ಬರುತ್ತೆ. ಈ ರೀತಿ ಬರೆಯೋದ್ರಿಂದ ನಮಗೆ ಈಸಿ ಆಗುತ್ತೆ ಇದು.